ಬಿಹಾರಿನ ಎಲೆಕ್ಷನ್ ಮುಗೀಲಿ, ಅದರ ನಂತರ ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಒಂದು ಡಿಸಿಷನ್ಗೆ ಬರುವ ಅನ್ನುವ ಒಂದು ಮೆಸೇಜನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ. ಇನ್ನೊಂದು ಕಡೆ ತಾನೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ಯೋಗ ಇತ್ತು, ಆದರೆ ಎಲ್ಲೋ ನನಗೆ ಅದು ತಪ್ಪು ಹೋಗಿತ್ತು ಅನ್ನುವುದು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದ್ದರೆ, ಈ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನನಗೂ ಕೂಡ ಒಂದು ಟೈಮಲ್ಲಿ ನಾನಾಗಬೇಕಿತ್ತು, ನಾನು ಪಾರ್ಟಿಯನ್ನು ಗೆದ್ಸ್ಕೊಂಡು ಬಂದಿದ್ದೆ, ಬಟ್ ಸಿದ್ದರಾಮಯ್ಯನವರ ಕಾರಣದಿಂದ ನಾನು ಸೋತೆ, ನನಗೆ ಮುಖ್ಯಮಂತ್ರಿ ಆಗೋದು ತಪ್ಪು ಆಯಿತು, ಈಗಲೂ ನಾನು ಆ ಕ್ಯಾಟಗರಿಗಳಲ್ಲಿ ನಾನು ಮತ್ತು ಖರ್ಗೆ ಅವರು ಮುಂದಾಳುತನ ಇರುವುದು ಅಂತ ಇದೆ. ಆದರೆ ಈಗ ನಾನು ಹೇಳ್ತಾ ಇದ್ದೀನಿ, ಆ ಕಡೆ ಬಿಹಾರ್ ಎಲೆಕ್ಷನ್ನು ನವಂಬರಲ್ಲಿ ಮುಗಿತಾ ಬಂದರೆ ಈ ಕಡೆ ಸಿದ್ದರಾಮಯ್ಯನವರ ಗೌರ್ಮೆಂಟ್ 2.5 ವರ್ಷವನ್ನು ಪೂರೈಸುತ್ತೆ. ಈ ಕಡೆ ಕೊಟ್ಟಂತಹ ಗಡುವು ಅದು ಹೈಕಮಾಂಡ್ ಕೊಟ್ಟಿದ್ದೇನೋ ಇಲ್ಲ ನಮಗೂ ನಿಮಗೂ ಇನ್ನೂ ಗೊತ್ತಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ 5 ವರ್ಷದ ವಾಗ್ದಾನ ನನಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನು ಆ ಎಗ್ರಿಮೆಂಟ್ ಮೇಲೆ ಒಪ್ಕೊಂಡಿದ್ದೆ, ನಾನು DCM ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದೆ, ನಾನು ಕಷ್ಟಪಟ್ಟು ಇಷ್ಟು ಸೀಟ್ಗಳನ್ನು ತಗೊಂಬಂದೆ, ಆ ರಿಸೋರ್ಸ್ಗಳನ್ನು ಜೋಡಿಸಿದವನೇ ನಾನು, ಓಡಾಡಿದವನೇ ನಾನು, ಪಾರ್ಟಿಯ ಲೀಡರ್ ಆಗಿಬಿಟ್ಟು ಮೊದಲ ಅಪರ್ಚುನಿಟಿ ನನಗೆ ಸಿಗಬೇಕಂತ ಹೇಳಿದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ನಾವೇನಾದರೂ ಎಲೆಕ್ಷನನ್ನು ಗೆದ್ದಿದ್ರೆ ಅದು ಸಿದ್ದರಾಮಯ್ಯನವರ ವರ್ಚಸ್ಸಿಂದ, ಸಿದ್ದರಾಮಯ್ಯನವರನ್ನು ಜನ ಲೈಕ್ ಮಾಡಿದ್ರಿಂದ, ಸಿದ್ದರಾಮಯ್ಯನವರ ಆ ಫೇಸ್ ವ್ಯಾಲ್ಯೂಯಿಂದಾಗಿ ನಾವು 146 ಬರಲಿಕ್ಕೆ ಸಾಧ್ಯವಾಯಿತು ಅನ್ನುವ ಆ ವಾದ ಇದೆ ಅಲ್ವಾ. ಆ ಎಲ್ಲ ವಾದನ್ನು ಪುಷ್ಟೀಕರಿಸ್ತಾ ಈಗ ನವಂಬರಲ್ಲಿ ಬರುವಂತಹ ಡೆಡ್ಲೈನ್ ಇದೆ ಅಲ್ವಾ, ಇದು ಕಾಂಗ್ರೆಸ್ನ ಹೈಕಮಾಂಡಿಗೆ ಇಡೀ ಭಾರತ ದೇಶದಲ್ಲಿರುವಂತಹ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದರೆ ಸಿದ್ದರಾಮಯ್ಯನವರು ಎಷ್ಟು ಒಂದು ರೀತಿಯ ಗಟ್ಟಿ ಮನಸ್ಸಿನವರು, ನಾನು ಹೇಳಿದ್ದನ್ನು ಮಾಡೇ ಮಾಡ್ತೀನಿ, ಅದನ್ನು ಮಾಡೇ ತೀರಿಸ್ತೀನಿ ಅನ್ನೋದಿದ್ದರೆ, ಸಪೋಸ್ ಸಿದ್ದರಾಮಯ್ಯನವರು ಮನಸ್ಸು ಮಾಡಿಬಿಟ್ರೆ ನಾನು ಬಿಟ್ಟು ಕೊಡೋದೇ ಇಲ್ಲ, ಬಿಟ್ಟು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಟರೆ ನನ್ನ ಬಣದೊಂದಿಗೆ ನಾನು ಹೊರಗಡೆ ಹೋಗ್ತೀನಿ ಅನ್ನೋ ಮೆಸೇಜನ್ನೇನಾದರೂ ಪಾಸ್ ಮಾಡಿದರೆ, ಇನ್ನೊಂದು ಕಡೆ ನಾನು ಏನಾದರೂ ರೆಡಿ, ಒಂಥರ ಬಂಡತನದಿಂದ ನನಗೆ ಬೇಕಾದದ್ದನ್ನು ನಾನು ದೊರಕಿಸ್ಕೊಳ್ತೀನಿ, ಅದು ಹುಕ್ ಆರ್ ಕ್ರುಕ್, ಐ ವಾಂಟ್ ಟು ಬಿಕಮ್ ಎ CM. ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಈ ನಾವು ಆರ್ ನೆವರ್ ಅಂತ. ಈಗ ಇಲ್ಲದಿದ್ದರೆ ಯಾವಾಗಲೂ ನಾನು CM ಆಗಲಿಕ್ಕೆ ಚಾನ್ಸ್ ಇಲ್ಲ. ನಾನು ಏನು ಹೋರಾಡೋದಿದ್ರು, ನನ್ನ ಯಾವ ಫೈಟ್ ಇದ್ದರೂ, ನನ್ನ ಜೀವನದ ಮಹತ್ವಾಕಾಂಕ್ಷೆಯಾದಂತಹ CM, ಕರ್ನಾಟಕದ CM ಪದವಿಯನ್ನು ನಾನು ಪಡಿಬೇಕಾದ್ರೆ ಇದಕ್ಕಿಂತ ದೊಡ್ಡ ಅಪರ್ಚುನಿಟಿ, ಇದಕ್ಕಿಂತ ದೊಡ್ಡ ಸುಸಂದರ್ಭ ಯಾವುದೂ ಇಲ್ಲ. ಇದನ್ನು ನಾನು ಉಪಯೋಗಿಸಿಕೊಂಡಿಲ್ಲ ಅಂದರೆ ಇನ್ನು ರಾಜಕೀಯ ಜೀವಮಾನದಲ್ಲಿ ನಾನು ಯಾವತ್ತೂ ಕರ್ನಾಟಕದ CM ಆಗಲ್ಲ ಅನ್ನುವ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಎಷ್ಟು ರೀತಿಯಲ್ಲಿ ಈ ಫೈಟ್ಗೆ ಸನ್ನದ್ಧರಾಗಿದ್ದಾರೆ ಅನ್ನೋದು ನಿಮ್ಗೆ ಅನಿಸುತ್ತೆ. ಎಷ್ಟು ರೀತಿಯಲ್ಲಿ ಅವರು ಒಂದು ರೀತಿಯ ಬ್ಯಾಕ್ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನು ಒಟ್ಟು ಮಾಡಲಿಕ್ಕಾಗುತ್ತೆ, ಯಾವ ರೀತಿಯಲ್ಲಿ ಇದನ್ನು ಸ್ಟಡಿ ಮಾಡಬಹುದು ಅನ್ನೋದಿದ್ದರೆ, ಈಗ ಹೈಕಮಾಂಡ್ ಅಂಗಳದಲ್ಲಿ ಬಾಲ್ ಹೋದರೆ ಏನಾಗಬಹುದು ಅನ್ನೋದು. ಒಂದು ಕಡೆ ರಾಹುಲ್ ಗಾಂಧಿಯವರು ಸ್ಟ್ರೈಟ್ ಅವೇ ಸಿದ್ದರಾಮಯ್ಯನವರ ಕಡೆಗಿದ್ದರೆ, ಸಿದ್ದರಾಮಯ್ಯನವರ ವರ್ಚಸ್ಸು, ಸಿದ್ದರಾಮಯ್ಯನವರ ಘನತೆ, ಸಿದ್ದರಾಮಯ್ಯನವರು ಮಾಡುವಂತಹ ಕೆಲಸಗಳು ಅಲ್ಲದೆ ಸಿದ್ದರಾಮಯ್ಯನವರಿಗೆ ಬ್ಯಾಕ್ವರ್ಡ್ ನಾವು ಹೇಳ್ತೀವಿ ಅಹಿಂದದ ಬಗ್ಗೆ ಇರುವಂತಹ ಕಾಳಜಿಗೆ ಇದನ್ನೆಲ್ಲ ನೋಡ್ಕೊಳ್ತಾ ರಾಹುಲ್ ಗಾಂಧಿಯವರು ಒಂದು ಕಡೆ ಆ್ಯಂಡ್ ಕ್ಲೀನ್ ಇನ್ ಪೊಲಿಟಿಕಲ್ ಕ್ಯಾರಿಯರ್, ಒಂದು ಕಡೆ ಭ್ರಷ್ಟಾಚಾರದ ವಿರೋಧಿ ನಾನು ಅಂತ ಹೇಳ್ಕೊಂಡು ಬಂದಂತಹ ರಾಹುಲ್ ಗಾಂಧಿಯವರು ಹೌದು ಸಿದ್ದರಾಮಯ್ಯನವರನ್ನು ನಾನು ಮೆಚ್ತೀನಿ, ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಸ್ಬೋದು, ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರ ಫೇವರಿಸಮ್ ಇದೆ ಅಲ್ಲೋ ಅದು ಸ್ವಲ್ಪ ಕಡೆ ಇದೆ ಅಂತ ಹೇಳಿದರೆ, ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಿಂತ್ಕೋತಾರೆ. ಏನಕ್ಕಂದರೆ ಯಾವುದೋ ಕೇಸ್ ಆದಾಗ ತನ್ನ ಮನಿ ಲಾಂಡ್ರಿಂಗ್ ಕೇಸಲ್ಲಿ ತಾನು ಸಿಕ್ಕಾಕೊಂಡಾಗ ಆ ದುಡ್ಡು ಡೆಲ್ಲಿಯ ಮನೆಯಲ್ಲಿ ಸಿಕ್ಕಿದಾಗ ಅಲ್ಲಿ ಎಲ್ಲೋ ಹೈಕಮಾಂಡ್ಗೆ ಆ ದುಡ್ಡು ಹೋಗಿದೆ ಅಂತ ರೂಟ್ ಸಿಕ್ಕಿದಾಗ, ಮತ್ತೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ತಿಹಾರ್ ಜೈಲಲ್ಲಿ ಹಾಕಿಬಿಟ್ಟು ಚಿತ್ರಹಿಂಸೆ ಕೊಟ್ಟರು ಕೂಡ ತಾನು ಸೋನಿಯಾ ಗಾಂಧಿಯವರ ಹೆಸರನ್ನಾಗಲಿ ಅಥವಾ ಗಾಂಧಿ ಮನೆತನದ ಹೆಸರನ್ನಾಗಲಿ ಅಥವಾ AICCಯನ್ನಾಗಲಿ ಎಲ್ಲಿನೂ ಕೂಡ ಬಾಯಿ ಬಿಡದೆ ನಾನು ಇಡೀ ಪಕ್ಷವನ್ನು ದೇಶ ಮಟ್ಟದಲ್ಲಿ ಉಳಿಸಿದ್ದೀನಿ. ಅಲ್ಲದೆ ಗುಜರಾತ್ ಎಲೆಕ್ಷನ್ ಟೈಮಲ್ಲಿ ಎಲ್ಲ MP ಗಳನ್ನು ಕರ್ಕೊಂಡು ಬಂದು ನಮ್ಮ ರಾಮನಗರ ರಿಸಾರ್ಟಲ್ಲಿಟ್ಟಾಗ ಅಲ್ಲಿ ಅವರನ್ನು ಕಾದು ಅಲ್ಲಿ ರೈಡ್ ಆದ ಮೇಲೆ ಅಲ್ಲಿ ಕೂಡ ನಾನು ಇಡೀ ಪಕ್ಷವನ್ನು ಬಚಾವ್ ಮಾಡಿದ್ದೀನಿ,
ಇವರೊಟ್ಟಿಗೆ ನಿಂತ್ಕೊಂಡಂತ ಹೇಳುವಂತಹ ಡಿ ಕೆ ಶಿವಕುಮಾರ್ ಅವರು ಆ ಋಣವನ್ನು ನನಗೆ ತೀರಿಸುವಂತಹ ಜವಾಬ್ದಾರಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ವಹಿಸ್ಕೊಂಡಿದ್ದಾರೆ. ಆ ಒಂದು ಋಣದಿಂದ ನನ್ನನ್ನು ಕರ್ನಾಟಕದ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆ ಅಧ್ಯಕ್ಷಗಿರಿಯನ್ನು ಕೊಟ್ಟಾಗ ನಾನು ಅವರ ಏನು ಹೋಪ್ಸ್ ಇತ್ತಲ್ಲ, ನನ್ನ ಮೇಲೆ ಇಟ್ಟ ಭರವಸೆ ಇತ್ತಲ್ಲ, ಆ ಭರವಸೆಯನ್ನು ನಾನು ಸರಿದೂಗಿಸಿದ್ದೀನಿ, ಅವರ ಮೆಚ್ಚುಗೆ ಗಳಿಸಿದ್ದೀನಿ. ಈಗ ಐ ಆಮ್ ಫಿಟ್ ಫಾರ್ ದ್ಯಾಟ್ ಪೋಸ್ಟ್. ಅದಕ್ಕೆ ನಾನು ಖಾಲಿ ಅರ್ಹ ಮಾತ್ರ ಅಲ್ಲ, ಅದು ನನ್ನ ರೈಟ್ ಅನ್ನುವ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾತ್ರ ಅಲ್ಲ, ಅದನ್ನು ಸೋನಿಯಾ ಗಾಂಧಿಯ ಮುಂದೆ ಇಟ್ಟಿದ್ದಾರೆ. ಸೋನಿಯಾ ಗಾಂಧಿಯವರು ಇಡೀ 2.5 ವರ್ಷ ಮುಗೀಲಿ, ಅವರ ಅರ್ಧ ಟರ್ಮ್ ಆದಮೇಲೆ ನಾನು ಸಿದ್ದರಾಮಯ್ಯನವರನ್ನು ಕನ್ವಿನ್ಸ್ ಮಾಡ್ತೀನಿ, ಸಿದ್ದರಾಮಯ್ಯನವರನ್ನು ದೆಹಲಿಗೆ ಕರ್ಕೊಂಡು ಬಂದು ಅವರಿಗೆ ಉನ್ನತ ಸ್ಥಾನವನ್ನು ಕೊಡ್ತೀನಿ. ಅಲ್ಲಿವರೆಗೆ ನೀವು ನಿಮ್ಮ ಏನು ಪೇಷನ್ಸನ್ನು ಕಳ್ಕೊಬೇಡಿ, ವಿ ಆರ್ ವಿತ್ ಯು ಅನ್ನುವ ಹೇಳ್ತೀನಿ ಅಂತ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ಎಲ್ಲ ರೀತಿಯಲ್ಲಿ ನವೆಂಬರಲ್ಲಿ ಕ್ರಾಂತಿ ಮಾತ್ರ ಅಲ್ಲ, ಇದು ಕಾಂಗ್ರೆಸ್ಗೆ ಈಗ ಕಬ್ಬಿಣದ ಕಡಲೆ ಆಗಿ ಪರಿಣಮಿಸಿದೆ ಸಿದ್ದರಾಮಯ್ಯ.